ಶ್ರಾವಣ ಮಾಸ 2026 ಲಕ್ಷ್ಮೀ ಕಟಾಕ್ಷ ಪಡೆಯಲು ಈ ನಿಯಮಗಳನ್ನು ತಪ್ಪದೇ ಪಾಲಿಸಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಎಂದಿನಂತೆ ಇಂದು ಕೂಡ ನಿಮ್ಮ ಜೀವನಕ್ಕೆ ಉಪಯುಕ್ತವಾಗುವ ಒಂದು ವಿಷಯ, ಧಾರ್ಮಿಕ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಈ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಒಂದು ಸಣ್ಣ ವಿನಂತಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಕಮೆಂಟ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಥವಾ ಜೈ ಶ್ರೀರಾಮ್ ಎಂದು ಬರೆಯಿರಿ. ನಿಮ್ಮ ಭಕ್ತಿ ಮತ್ತು ನಂಬಿಕೆಯೇ ಈ ಚಾನಲ್ಗೆ ದೊಡ್ಡ ಪ್ರೇರಣೆ. ಸ್ನೇಹಿತರೆ, ಕೆಲವೇ ದಿನಗಳಲ್ಲಿ ಪವಿತ್ರವಾದ ಶ್ರಾವಣ ಮಾಸ ಆರಂಭವಾಗುತ್ತಿದೆ. ಹಿಂದೂ ಧರ್ಮದಲ್ಲಿ ಚೈತ್ರ, ವೈಶಾಖ, ಕಾರ್ತಿಕ ಮಾಸಗಳಂತೆ ಶ್ರಾವಣ ಮಾಸಕ್ಕೂ ವಿಶೇಷ ಮಹತ್ವವಿದೆ. ಈ ಮಾಸವನ್ನು ಶಿವನಿಗೂ, ಮಹಾಲಕ್ಷ್ಮೀ ದೇವಿಗೂ, ವಿಷ್ಣುವಿಗೂ ಅತ್ಯಂತ ಪ್ರಿಯವಾದ ತಿಂಗಳು ಎಂದು ಭಕ್ತರು ನಂಬುತ್ತಾರೆ. ಆದ್ದರಿಂದ ಈ ಅವಧಿಯನ್ನು ದೇವರ ಸ್ಮರಣೆ, ಪೂಜೆ, ವ್ರತ, ದಾನ ಹಾಗೂ ಸಾತ್ವಿಕ ಜೀವನಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಹಿರಿಯರು ಒಂದು ಮಾತು ಹೇಳುತ್ತಾರೆ, ಶ್ರಾವಣದಲ್ಲಿ ಮಾಡಿದ ಸತ್ಕಾರ್ಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ನಂಬಿಕೆಯಿಂದಲೇ ಅನೇಕರು ಈ ತಿಂಗಳಲ್ಲಿ ವಿಶೇಷ ಪೂಜೆ, ಉಪವಾಸ, ದಾನ ಮತ್ತು ದೇವಸ್ಥಾನ ದರ್ಶನ ಮಾಡುತ್ತಾರೆ. ಆದರೆ ಈ ತಿಂಗಳಲ್ಲಿ ಕೆಲವು ಸರಳ ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿ ಶಾಂತಿ, ಸಂತೋಷ ಮತ್ತು ಸಕಾರಾತ್ಮಕ ವಾತಾವರಣ ಹೆಚ್ಚುತ್ತದೆ ಎಂದು ಸಂಪ್ರದಾಯ ಹೇಳುತ್ತದೆ. ಹಾಗಾದರೆ ಶ್ರಾವಣ ಮಾಸ ಆರಂಭಕ್ಕೂ ಮೊದಲು ಮತ್ತು ಆರಂಭವಾದ ನಂತರ ಯಾವ ಯಾವ ಆಚರಣೆಗಳನ್ನು ಮಾಡಬಹುದು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. 1. ಮನೆಯ ಸ್ವಚ್ಛತೆಗೆ ಮೊದಲ ಆದ್ಯತೆ. ಶ್ರಾವಣ ಮಾಸ ಬರುವ ಮುನ್ನ ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಪೂಜಾ ಕೊಠಡಿ, ಅಡುಗೆ ಮನೆ, ಮನೆಯ ಮುಖ್ಯ ಬಾಗಿಲು ಹಾಗೂ ಮನೆಯ ಸುತ್ತಮುತ್ತಲಿನ ಜಾಗವನ್ನು ಶುಚಿಯಾಗಿಡಿ. ಬಹಳ ದಿನಗಳಿಂದ ಬಳಕೆಯಾಗದ, ಮುರಿದ ಅಥವಾ ಅನಗತ್ಯ ವಸ್ತುಗಳನ್ನು ತೆಗೆದುಹಾಕುವುದು ಉತ್ತಮ. ಶುಚಿತ್ವ ಇರುವ ಸ್ಥಳದಲ್ಲಿ ಮನಸ್ಸಿಗೂ ನೆಮ್ಮದಿ ಉಂಟಾಗುತ್ತದೆ ಎಂಬುದು ನಮ್ಮ ಸಂಸ್ಕೃತಿಯ ನಂಬಿಕೆ. 2. ಮನೆಯ ಮುಖ್ಯ ಬಾಗಿಲನ್ನು ಅಲಂಕರಿಸಿ. ಶ್ರಾವಣದ ಮೊದಲ ದಿನ ಮನೆಯ ಬಾಗಿಲಿಗೆ ಅರಿಶಿಣ ಹಾಗೂ ಕುಂಕುಮ ಹಚ್ಚಿ. ಸಾಧ್ಯವಾದರೆ ಮಾವಿನ ಎಲೆಗಳ ತೋರಣ ಕಟ್ಟಿರಿ. ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ. ಇದು ಮನೆಗೆ ಶುಭವನ್ನು ಆಹ್ವಾನಿಸುವ ಒಂದು ಸುಂದರ ಸಂಪ್ರದಾಯವಾಗಿದೆ. 3. ಬೆಳಿಗ್ಗೆ ಬೇಗ ಎದ್ದು ದೇವರ ಸ್ಮರಣೆ ಮಾಡಿ. ಶ್ರಾವಣ ಮಾಸದಲ್ಲಿ ಸಾಧ್ಯವಾದಷ್ಟು ಬೇಗ ಎದ್ದು ಸ್ನಾನ ಮಾಡಿ ದೇವರ ಸ್ಮರಣೆ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಮೊದಲು ಗಣಪತಿಯನ್ನು, ನಂತರ ನಿಮ್ಮ ಇಷ್ಟ ದೇವರನ್ನ ಸ್ಮರಿಸಿ. ದಿನವನ್ನು ಆರಂಭಿಸಿದರೆ ಮನಸ್ಸಿಗೆ ಧೈರ್ಯ ಮತ್ತು ಶಾಂತಿ ದೊರೆಯುತ್ತದೆ. 4. ಪ್ರತಿದಿನ ದೀಪ ಹಚ್ಚಿ. ಬೆಳಿಗ್ಗೆ ಮತ್ತು ಸಂಜೆ ದೇವರ ಮುಂದೆ ದೀಪ ಹಚ್ಚಿ. ಸಾಧ್ಯವಾದರೆ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪ ಬಳಸಬಹುದು. ಪ್ರತಿದಿನ ಸಾಧ್ಯವಾಗದಿದ್ದರೆ ಕನಿಷ್ಠ ಶ್ರಾವಣದ ಸೋಮವಾರ, ಮಂಗಳವಾರ ಹಾಗೂ ಶುಕ್ರವಾರ ದೀಪ ಹಚ್ಚುವ ಅಭ್ಯಾಸ ಇಟ್ಟುಕೊಳ್ಳಿ. 5. ತುಳಸಿ ಪೂಜೆಯ ಮಹತ್ವ. ತುಳಸಿ ಗಿಡವನ್ನು ವಿಷ್ಣುವಿನ ಪ್ರಿಯವೆಂದು ಪರಿಗಣಿಸಲಾಗಿದೆ. ಪ್ರತಿದಿನ ತುಳಸಿಗೆ ನೀರು ಹಾಕಿ ದೀಪ ಹಚ್ಚಿ 3 ಅಥವಾ 5 ಪ್ರದಕ್ಷಿಣೆ ಮಾಡಿ. ಭಕ್ತಿಯಿಂದ ಮಾಡಿದ ಈ ಪೂಜೆ ಮನಸ್ಸಿಗೆ ನೆಮ್ಮದಿ ಹಾಗೂ ಮನೆಯ ವಾತಾವರಣಕ್ಕೆ ಸಕಾರಾತ್ಮಕತೆಯನ್ನು ನೀಡುತ್ತದೆ. 6. ಸಾತ್ವಿಕ ಆಹಾರ ಸೇವನೆ. ಈ ತಿಂಗಳಲ್ಲಿ ಸಾಧ್ಯವಾದಷ್ಟು ಸಾತ್ವಿಕ ಆಹಾರ ಸೇವಿಸಿ. ಅನೇಕ ಕುಟುಂಬಗಳಲ್ಲಿ ಈ ಅವಧಿಯಲ್ಲಿ ಮಾಂಸಾಹಾರ, ಮದ್ಯಪಾನ ಹಾಗೂ ತಾಮಸಿಕ ಆಹಾರವನ್ನು ದೂರವಿಡುವ ಸಂಪ್ರದಾಯವಿದೆ. ಇದು ದೇಹಕ್ಕೂ ಮನಸ್ಸಿಗೂ ಶಾಂತಿಯನ್ನು ನೀಡುವ ಒಂದು ಉತ್ತಮ ಅಭ್ಯಾಸ. 7. ಪ್ರತಿದಿನ ದೇವರ ನಾಮಸ್ಮರಣೆ. ದಿನಕ್ಕೆ ಕನಿಷ್ಠ 10 ನಿಮಿಷ ದೇವರ ನಾಮ ಜಪ ಮಾಡಿ. ಓಂ ನಮಃ ಶಿವಾಯ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ನಮೋ ನಾರಾಯಣಾಯ ಇಂತಹ ಯಾವುದೇ ಮಂತ್ರವನ್ನು ಭಕ್ತಿಯಿಂದ ಜಪಿಸಬಹುದು. 8. ಶಿವನ ಆರಾಧನೆ.
ಶ್ರಾವಣ ಸೋಮವಾರಗಳಿಗೆ ವಿಶೇಷ ಮಹತ್ವವಿದೆ. ಈ ದಿನ ಶಿವಾಲಯಕ್ಕೆ ತೆರಳಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಬಿಲ್ವದ ಎಲೆಗಳನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರ ಜಪಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಅನೇಕ ಭಕ್ತರು ನಂಬುತ್ತಾರೆ. 9. ಲಕ್ಷ್ಮೀ ದೇವಿಯ ಪೂಜೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪ ಹಚ್ಚಿ ಕೆಂಪು ಅಥವಾ ಗುಲಾಬಿ ಹೂವುಗಳಿಂದ ಅರ್ಚನೆ ಮಾಡಿ. ಸಾಧ್ಯವಾದರೆ ಸ್ತ್ರೀ ಸೂಕ್ತ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿ. 10. ಮನೆಯಲ್ಲೇ ಭಕ್ತಿ ವಾತಾವರಣ ನಿರ್ಮಿಸಿ. ಶ್ರಾವಣ ಮಾಸದಲ್ಲಿ ಮನೆಯಲ್ಲಿ ಜಗಳ, ಕೋಪ ಹಾಗೂ ಕಠಿಣ ಮಾತುಗಳನ್ನು ಕಡಿಮೆ ಮಾಡಿ ಭಕ್ತಿಗೀತೆಗಳು, ವಿಷ್ಣು ಸಹಸ್ರನಾಮ, ಶಿವಸ್ತೋತ್ರ ಅಥವಾ ದೇವಿ ಸ್ತೋತ್ರಗಳನ್ನು ಕೇಳುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಕುಟುಂಬದ ಎಲ್ಲರೂ ಸೇರಿ 5 ನಿಮಿಷವಾದರೂ ದೇವರ ನಾಮಸ್ಮರಣೆ ಮಾಡಿದರೆ ಮನೆಯಲ್ಲಿನ ಒಗ್ಗಟ್ಟು ಹೆಚ್ಚುತ್ತದೆ. ಒಂದು ಮುಖ್ಯ ವಿಷಯ ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಆಚರಣೆಗಳಿಗಿಂತ ಮುಖ್ಯವಾದದ್ದು ನಮ್ಮ ಮನಸ್ಸಿನ ಶುದ್ಧತೆ. ದೇವರು ನಮ್ಮ ಭಕ್ತಿಯನ್ನು ನೋಡುತ್ತಾನೆ, ವೈಭವವನ್ನು ಅಲ್ಲ. ಆದ್ದರಿಂದ ಯಾರಿಗೂ ಕಷ್ಟ ಕೊಡಬೇಡಿ, ಸುಳ್ಳು ಹೇಳಬೇಡಿ, ಬಡವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ, ಹಿರಿಯರನ್ನು ಗೌರವಿಸಿ ಮತ್ತು ಪ್ರತಿದಿನ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಇವೇ ನಿಜವಾದ ಪೂಜೆಗಳು. ಈಗ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮಾಡಬಹುದಾದ ಪೂಜೆಗಳು, ದಾನ ಧರ್ಮ ಹಾಗೂ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. 11. ಶ್ರಾವಣ ಶುಕ್ರವಾರಗಳ ವಿಶೇಷತೆ. ಶ್ರಾವಣ ಮಾಸದ ಪ್ರತಿಯೊಂದು ಶುಕ್ರವಾರವೂ ಮಹಾಲಕ್ಷ್ಮೀ ದೇವಿಯ ಆರಾಧನೆಗೆ ಅತ್ಯಂತ ಶುಭಕರವೆಂದು ಅನೇಕ ಕುಟುಂಬಗಳು ನಂಬುತ್ತವೆ. ಆ ದಿನ ಬೆಳಗ್ಗೆ ಸ್ನಾನ ಮಾಡಿ ಮನೆಯ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪ ಹಚ್ಚಿ ಕುಂಕುಮ, ಅರಿಶಿನ, ಹೂವು ಹಾಗೂ ಹಣ್ಣುಗಳನ್ನು ಸಮರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸಿ. ನಿಮಗೆ ಸಾಧ್ಯವಾದರೆ ಸ್ತ್ರೀ ಸೂಕ್ತ, ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಬಹುದು. 12. ವರಮಹಾಲಕ್ಷ್ಮಿ ವ್ರತ. ಶ್ರಾವಣ ಮಾಸದ ಪ್ರಮುಖ ಆಚರಣೆಗಳಲ್ಲಿ ವರಮಹಾಲಕ್ಷ್ಮಿ ವ್ರತವು ಒಂದು. ಈ ವ್ರತವನ್ನು ಅನೇಕ ಕುಟುಂಬಗಳು ಐಶ್ವರ್ಯ, ಆರೋಗ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಆಚರಿಸುತ್ತಾರೆ. ಕಳಶವನ್ನು ಸ್ಥಾಪಿಸಿ ಮಹಾಲಕ್ಷ್ಮಿ ದೇವಿಯನ್ನು ಆಹ್ವಾನಿಸಿ ಭಕ್ತಿಯಿಂದ ಪೂಜೆ ಮಾಡಿದರೆ ಮನಸ್ಸಿಗೆ ವಿಶೇಷವಾದ ಸಂತೋಷ ಸಿಗುತ್ತದೆ. 13. ಸುಮಂಗಲಿಯರ ಗೌರವ. ಸಾಧ್ಯವಾದರೆ ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಸುಮಂಗಲಿಯರನ್ನು ಮನೆಗೆ ಆಹ್ವಾನಿಸಿ ಅರಿಶಿನ, ಕುಂಕುಮ, ಹೂವು, ತಾಂಬೂಲ ನೀಡಿ ಅವರಿಂದ ಆಶೀರ್ವಾದ ಪಡೆಯಿರಿ. ಇದು ಗೌರವ, ಸ್ನೇಹ ಹಾಗೂ ಪರಸ್ಪರ ಶುಭಾಶಯದ ಸಂಕೇತವಾಗಿದೆ. 14. ಕಾಮಾಕ್ಷಿ ದೀಪ. ಕೆಲವು ಪ್ರದೇಶಗಳಲ್ಲಿ ಶ್ರಾವಣ ಮಾಸದಲ್ಲಿ ಕಾಮಾಕ್ಷಿ ದೀಪ ಹಂಚುವ ಸಂಪ್ರದಾಯವಿದೆ. ನಿಮ್ಮ ಕುಟುಂಬದಲ್ಲೂ ಈ ಆಚರಣೆ ಇದ್ದರೆ ಹಿರಿಯರ ಮಾರ್ಗದರ್ಶನದಂತೆ ಅದನ್ನು ಮಾಡಬಹುದು. ಭಕ್ತಿಯಿಂದ ಹಚ್ಚಿದ ಪ್ರತಿಯೊಂದು ದೀಪವು ಮನಸ್ಸಿನಲ್ಲಿ ಬೆಳಕು ಮತ್ತು ಆಶಾವಾದವನ್ನು ಮೂಡಿಸುತ್ತದೆ. 15. ಪೂಜಾ ಕೊಠಡಿಯನ್ನು ಸ್ವಚ್ಛವಾಗಿಡಿ. ವಾರಕ್ಕೊಮ್ಮೆ ಪೂಜಾ ಕೊಠಡಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ದೀಪಗಳು, ದೇವರ ವಿಗ್ರಹಗಳು ಹಾಗೂ ಪೂಜಾ ಸಾಮಗ್ರಿಗಳನ್ನು ಶುಚಿಯಾಗಿಡಿ. ಸ್ವಚ್ಛತೆ ಮತ್ತು ಶಿಸ್ತು ಪೂಜೆಯ ಒಂದು ಭಾಗವೇ ಆಗಿದೆ. 16. ಶಿವನಿಗೆ ಜಲಾಭಿಷೇಕ. ಶ್ರಾವಣ ಸೋಮವಾರಗಳಲ್ಲಿ ಶಿವಲಿಂಗಕ್ಕೆ ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡುವ ಸಂಪ್ರದಾಯ ಅನೇಕ ಕಡೆ ಇದೆ. ಜೊತೆಗೆ ಬಿಲ್ವದ ಎಲೆಗಳನ್ನು ಅರ್ಪಿಸಿ ಓಂ ನಮಃ ಶಿವಾಯ ಎಂದು ಜಪಿಸಿ. ಭಕ್ತಿಯಿಂದ ಮಾಡಿದ ಈ ಆರಾಧನೆಗೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. 17. ದೇವಾಲಯ ದರ್ಶನ. ಶ್ರಾವಣ ಮಾಸದಲ್ಲಿ ಕುಟುಂಬದೊಂದಿಗೆ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಮಾತ್ರವಲ್ಲ, ಕುಟುಂಬದೊಂದಿಗೆ ಆಧ್ಯಾತ್ಮಿಕ ಸಮಯ ಕಳೆಯುವುದು ಈ ಮಾಸದ ಸೌಂದರ್ಯವಾಗಿದೆ. 18. ಗೋಪೂಜೆ ಮತ್ತು ಸೇವೆ. ಸಾಧ್ಯವಾದರೆ ಗೋಶಾಲೆಗೆ ಹೋಗಿ ಗೋಮಾತೆಗೆ ಆಹಾರ ನೀಡಿ
ಪ್ರಾಣಿಗಳ ಮೇಲೆ ಕರುಣೆ ತೋರಿಸುವುದು ನಮ್ಮ ಸಂಸ್ಕೃತಿಯ ಒಂದು ಶ್ರೇಷ್ಠ ಮೌಲ್ಯ. 19. ದಾನ ಧರ್ಮ. ಈ ತಿಂಗಳಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಿ. ಅನ್ನದಾನ, ಬಟ್ಟೆ ದಾನ, ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡುವುದು, ಆಸ್ಪತ್ರೆಗಳಲ್ಲಿ ಅಗತ್ಯವಿರುವವರಿಗೆ ನೆರವಾಗುವುದು ಅಥವಾ ಗೋಶಾಲೆಯಲ್ಲಿ ಸಹಾಯ ಮಾಡುವುದು ಇವೆಲ್ಲವೂ ಪುಣ್ಯಕರ ಸೇವೆಗಳಾಗಿವೆ. ದಾನ ಎಂದರೆ ದೊಡ್ಡ ಮೊತ್ತವಲ್ಲ, ಹೃದಯಪೂರ್ವಕವಾಗಿ ಮಾಡಿದ ಸಹಾಯವೇ ಮುಖ್ಯ. 20. ಪ್ರಕೃತಿಗೆ ಗೌರವ. ತುಳಸಿ, ಅಶ್ವತ್ಥಮರ, ನೆಲ್ಲಿಕಾಯಿ ಮೊದಲಾದ ಮರಗಳನ್ನು ಗೌರವಿಸಿ. ಸಾಧ್ಯವಾದರೆ ಒಂದು ಗಿಡ ನೆಟ್ಟು ಅದರ ಆರೈಕೆ ಮಾಡುವ ಸಂಕಲ್ಪ ಮಾಡಿ. ಇದು ಧಾರ್ಮಿಕವಾಗಿಯೂ ಪರಿಸರದ ದೃಷ್ಟಿಯಿಂದಲೂ ಉತ್ತಮ ಕಾರ್ಯ. 21. ಕುಟುಂಬದೊಂದಿಗೆ ಪ್ರಾರ್ಥನೆ. ಪ್ರತಿದಿನ ಸಂಜೆ 5 ಅಥವಾ 10 ನಿಮಿಷ ಕುಟುಂಬದ ಎಲ್ಲರೂ ಸೇರಿ ದೇವರ ನಾಮಸ್ಮರಣೆ ಮಾಡಿ. ಮಕ್ಕಳಿಗೂ ಸಣ್ಣ ಸಣ್ಣ ಶ್ಲೋಕಗಳು ಮತ್ತು ಪ್ರಾರ್ಥನೆಗಳನ್ನು ಕಲಿಸಿ. ಇದು ಅವರಲ್ಲಿ ಉತ್ತಮ ಸಂಸ್ಕಾರ ಬೆಳೆಸಲು ಸಹಾಯ ಮಾಡುತ್ತದೆ. 22. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ. ಕೋಪ, ಅಸೂಯೆ ಮತ್ತು ಜಗಳವನ್ನು ಸಾಧ್ಯವಾದಷ್ಟು ದೂರವಿಡಿ. ಭಕ್ತಿಗೀತೆಗಳು, ಸುಪ್ರಭಾತ, ವಿಷ್ಣು ಸಹಸ್ರನಾಮ ಅಥವಾ ಶಿವಸ್ತೋತ್ರಗಳನ್ನು ಕೇಳುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. 23. ಆರೋಗ್ಯಕ್ಕೂ ಆದ್ಯತೆ. ಪೂಜೆಗಳ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸಮಯಕ್ಕೆ ಆಹಾರ ಸೇವಿಸಿ, ಸಾಕಷ್ಟು ನೀರು ಕುಡಿಯಿರಿ, ಅಗತ್ಯವಿದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಆರೋಗ್ಯವೇ ನಿಜವಾದ ಐಶ್ವರ್ಯ. 24. ಕೃತಜ್ಞತೆಯ ಮನೋಭಾವ. ಪ್ರತಿದಿನ ದೇವರಿಗೆ ನನಗೆ ಸಿಕ್ಕಿರುವುದಕ್ಕೆ ಧನ್ಯವಾದಗಳು ಎಂದು ಮನಸ್ಸಿನಲ್ಲಿ ಹೇಳಿ. ಕೃತಜ್ಞತೆ ಮನಸ್ಸನ್ನು ಹಗುರಗೊಳಿಸುತ್ತದೆ ಮತ್ತು ಬದುಕಿನತ್ತ ಸಕಾರಾತ್ಮಕ ದೃಷ್ಟಿಕೋನ ನೀಡುತ್ತದೆ. 25. ನೆನಪಿರಲಿ, ಶ್ರಾವಣ ಮಾಸದ ಆಚರಣೆಗಳು ಕುಟುಂಬದಿಂದ ಕುಟುಂಬಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗಬಹುದು. ಆದ್ದರಿಂದ ನಿಮ್ಮ ಮನೆಯ ಹಿರಿಯರು ಅಥವಾ ಗುರುಗಳು ಹೇಳುವ ಸಂಪ್ರದಾಯಕ್ಕೆ ಆದ್ಯತೆ ನೀಡಿ. ಭಕ್ತಿ, ಸತ್ಯ, ಪ್ರಾಮಾಣಿಕತೆ, ದಯೆ ಮತ್ತು ಸೇವಾ ಮನೋಭಾವ ಇದೇ ದೇವರಿಗೆ ಅತ್ಯಂತ ಪ್ರಿಯವಾದ ಪೂಜೆಗಳು. ಇದುವರೆಗೆ ಶ್ರಾವಣ ಮಾಸದಲ್ಲಿ ಮಾಡಬಹುದಾದ ಪ್ರಮುಖ ಪೂಜೆಗಳು, ಆಚರಣೆಗಳು ಹಾಗೂ ದಾನ ಧರ್ಮಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ. ಈಗ ಅನೇಕ ಮನೆಗಳಲ್ಲಿ ಅನುಸರಿಸುವ ಕೆಲವು ಸಂಪ್ರದಾಯಗಳು ಮತ್ತು ಕೊನೆಯಲ್ಲಿ ಅತ್ಯಂತ ಮುಖ್ಯವಾದ ಸಂದೇಶವನ್ನು ತಿಳಿದುಕೊಳ್ಳೋಣ. 26. ತಪ್ಪಿಸಿಕೊಳ್ಳುವ ಕೆಲವು ಆಚರಣೆಗಳು. ಕೆಲವು ಕುಟುಂಬಗಳಲ್ಲಿ ಶ್ರಾವಣ ಮಾಸದ ಕೆಲವು ದಿನಗಳಲ್ಲಿ ಕೂದಲು ಅಥವಾ ಉಗುರು ಕತ್ತರಿಸುವುದನ್ನು ತಪ್ಪಿಸುವ ಪದ್ಧತಿ ಇದೆ. ಮತ್ತೆ ಕೆಲವರು ಈ ಅವಧಿಯಲ್ಲಿ ಹೊಸ ವಿವಾದಗಳು, ಅನಗತ್ಯ ಖರ್ಚುಗಳು ಅಥವಾ ಕೋಪದ ಮಾತುಗಳಿಂದ ದೂರವಿಡಲು ಪ್ರಯತ್ನಿಸುತ್ತಾರೆ. ಇವು ಪ್ರದೇಶ ಮತ್ತು ಕುಟುಂಬದ ಸಂಪ್ರದಾಯದ ಪ್ರಕಾರ ಬದಲಾಗುತ್ತವೆ. ಆದ್ದರಿಂದ ನಿಮ್ಮ ಮನೆಯ ಸಂಪ್ರದಾಯವನ್ನು ಗೌರವಿಸಿ. 27. ಪೂಜೆಗಿಂತ ಮುಖ್ಯವಾದದ್ದು ಮನಸ್ಸು. ಬಹಳ ಮಂದಿ ದುಬಾರಿ ಪೂಜೆ ಮಾಡಿದರೆ ಮಾತ್ರ ದೇವರ ಕೃಪೆ ಸಿಗುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ನಮ್ಮ ಧರ್ಮಗ್ರಂಥಗಳು ಮತ್ತೆ ಮತ್ತೆ ಹೇಳುವ ಸಂದೇಶವೇನೆಂದರೆ ಶುದ್ಧ ಮನಸ್ಸು, ಸತ್ಯ, ದಯೆ, ಕರುಣೆ ಮತ್ತು ಸೇವಾ ಮನೋಭಾವವೇ ನಿಜವಾದ ಪೂಜೆ. ಒಂದು ದೀಪ ಹಚ್ಚಲು ಸಾಧ್ಯವಾಗದಿದ್ದರೂ ಭಕ್ತಿಯಿಂದ ದೇವರನ್ನು ಸ್ಮರಿಸಿದರೆ ಅದಕ್ಕೂ ಮೌಲ್ಯವಿದೆ. 28. ಮಕ್ಕಳಿಗೆ ಸಂಸ್ಕಾರ ಕಲಿಸಿ. ಶ್ರಾವಣ ಮಾಸವು ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಪರಿಚಯಿಸಲು ಉತ್ತಮ ಸಮಯ. ಅವರಿಗೆ ದೇವರ ಕಥೆಗಳನ್ನು ಹೇಳಿ, ಚಿಕ್ಕ ಪ್ರಾರ್ಥನೆಗಳನ್ನು ಕಲಿಸಿ, ಹಿರಿಯರಿಗೆ ಗೌರವ ಕೊಡುವ ಅಭ್ಯಾಸ ಬೆಳೆಸಿರಿ. 29. ಪರಿಸರದ ಜವಾಬ್ದಾರಿ. ಪೂಜೆಯ ನಂತರ ಹೂವು, ಎಲೆಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ. ಸಾಧ್ಯವಾದರೆ ಸಾವಯವ ತ್ಯಾಜ್ಯವಾಗಿ ವಿಲೇವಾರಿ ಮಾಡಿ ಅಥವಾ ನಿಮ್ಮ ಸ್ಥಳೀಯ ಸಂಪ್ರದಾಯದಂತೆ ಗೌರವದಿಂದ ನಿರ್ವಹಿಸಿ. ಪರಿಸರವನ್ನು ಕಾಪಾಡುವುದು ಧರ್ಮದ ಭಾಗವೇ ಆಗಿದೆ. 30. ದೇವರ ಕೃಪೆ ಪಡೆಯುವ ಸರಳ ಮಾರ್ಗ. ಸ್ನೇಹಿತರೇ, ದೇವರ ಅನುಗ್ರಹ ಪಡೆಯಲು ದೊಡ್ಡ ದೊಡ್ಡ ಯಜ್ಞಗಳೇ ಬೇಕೆಂದಿಲ್ಲ. ಪ್ರತಿದಿನ ಒಂದು ಒಳ್ಳೆಯ ಕೆಲಸ ಮಾಡಿ. ಹಸಿದವರಿಗೆ ಊಟ ಕೊಡಿ, ದಾಹದಿಂದಿರುವವರಿಗೆ ನೀರು ಕೊಡಿ, ಅನಾರೋಗ್ಯದಲ್ಲಿರುವವರನ್ನು ಭೇಟಿ ಮಾಡಿ ಧೈರ್ಯ ತುಂಬಿ, ಮರವನ್ನು ನೆಡಿ, ಪ್ರಾಣಿಗಳಿಗೆ ಕರುಣೆ ತೋರಿಸಿ.
ಹಿರಿಯರನ್ನು ಗೌರವಿಸಿ. ಇವುಗಳೆಲ್ಲವೂ ದೇವರ ಆರಾಧನೆಯಷ್ಟೇ ಮಹತ್ವವುಳ್ಳ ಸತ್ಕಾರ್ಯಗಳು. ಶ್ರಾವಣ ಮಾಸದ ಸಂಕಲ್ಪ. ಈ ಶ್ರಾವಣ ಮಾಸದಲ್ಲಿ ನಾವು ಒಂದು ಸಂಕಲ್ಪ ಮಾಡೋಣ ಸ್ನೇಹಿತರೆ. ಪ್ರತಿದಿನ ಕನಿಷ್ಠ 5 ನಿಮಿಷ ದೇವರ ನಾಮಸ್ಮರಣೆ ಮಾಡೋಣ. ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ. ಯಾರಿಗೂ ನೋವು ಕೊಡದಂತೆ ಬದುಕೋಣ. ನಮ್ಮ ಕುಟುಂಬದಲ್ಲಿ ಪ್ರೀತಿ, ಸಹಕಾರ ಮತ್ತು ಶಾಂತಿಯನ್ನು ಬೆಳೆಸೋಣ. ಅದೇ ಈ ಪವಿತ್ರ ಮಾಸದ ನಿಜವಾದ ಅರ್ಥ. ಒಂದು ಮುಖ್ಯ ವಿಷಯ, ಈ ವಿಡಿಯೋದಲ್ಲಿ ಹೇಳಿರುವ ಕೆಲವು ಆಚರಣೆಗಳು ವಿವಿಧ ಪ್ರದೇಶಗಳ ಜನಪದ ಮತ್ತು ಕುಟುಂಬ ಸಂಪ್ರದಾಯಗಳನ್ನು ಆಧರಿಸಿವೆ. ಎಲ್ಲ ಆಚರಣೆಗಳು ಎಲ್ಲರಿಗೂ ಕಡ್ಡಾಯವೆಂದು ಅರ್ಥವಲ್ಲ. ನಿಮ್ಮ ಕುಟುಂಬದ ಸಂಪ್ರದಾಯ, ನಿಮ್ಮ ಗುರುಗಳ ಮಾರ್ಗದರ್ಶನ ಹಾಗೂ ನಿಮ್ಮ ವೈಯಕ್ತಿಕ ನಂಬಿಕೆಗೆ ಆದ್ಯತೆ ನೀಡಿ. ಸ್ನೇಹಿತರೆ, ಈ ಶ್ರಾವಣ ಮಾಸವು ನಿಮ್ಮ ಮತ್ತು ನಿಮ್ಮ ಕುಟುಂಬ ಜೀವನದಲ್ಲಿ ಆರೋಗ್ಯ, ನೆಮ್ಮದಿ, ಸಂತೋಷ ಹಾಗೂ ಸಕಾರಾತ್ಮಕತೆ ತರಲಿ ಎಂದು ಹಾರೈಸುತ್ತೇವೆ. ನಿಮ್ಮ ಎಲ್ಲ ಒಳ್ಳೆಯ ಸಂಕಲ್ಪಗಳು ಯಶಸ್ವಿಯಾಗಲಿ. ದೇವರ ಕೃಪೆ ಸದಾ ನಿಮ್ಮೊಂದಿಗಿರಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಒಂದು ಲೈಕ್ ನೀಡಿ. ಇಂತಹ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತಿ ಹೊಸ ವಿಡಿಯೋಗಳ ಮಾಹಿತಿ ಮೊದಲು ಪಡೆಯುತ್ತೀರಿ. ಕಮೆಂಟ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಥವಾ ಹರ ಹರ ಮಹಾದೇವ ಎಂದು ಬರೆಯಿರಿ. ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅವರಿಗೂ ಈ ಶ್ರಾವಣ ಮಾಸದ ಮಹತ್ವ ತಿಳಿಯುತ್ತದೆ. ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.